ತುಂಬ ಕಿಡ ಇದೆ, ತುಂಬ ಹುಳು ಇದೆ. ಎಷ್ಟು ಜನ ಕಂಪ್ಲೇಂಟ್ ಮಾಡಿದ್ವಿ, ಯಾರು ಬಂದು ನೋಡಿಲ್ಲ. ಯಾರು ಬ್ಲೀಚಿಂಗ್ ಪೌಡರ್ ಹಾಕಿ ಹೋಗಿದ್ದಾರೆ, 2 ಮಂದಿ ಸ್ಪ್ರೇ ಮಾಡಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ನೋಡಿ ಆ ಥರ ಇದೆ ಮೈಯೆಲ್ಲ ನೋಡಿ. ದಿನ ಒಬ್ಬೊಬ್ರು ಕಂಪ್ಲೇಂಟ್ ಹೋಗಿ ಹಾಸ್ಪಿಟ್ಲ್ಗೆ ಹೋಗ್ತಾರೆ. ಸ್ವಲ್ಪ ಎಲ್ಲರೂ ಸ್ವಲ್ಪ ಹೆಲ್ಪ್ ಮಾಡಬೇಕು, ದೊಡ್ಡವರೆಲ್ಲ ಬಂದು. ನಾವು ಸಾರ್ ಕೇಳಿದ್ದೆ, ಸಾರ್ ಬಂದಿದ್ದಾರೆ, ಅವ್ರ ಮೂಲಕ ಹೆಲ್ಪ್ ಆಗಿದೆ ನೋಡಬೇಕು ಅಷ್ಟೇ. ஏன்னு சொன்னாக்கா இவர் மாதிரி யாரும் வரல பாருங்க, ஏன் நிற்கிறாங்களா? அவர் எங்கேயோ இருந்தார் பாவம், அதெல்லாம் வேலை வைக்கலாம் விட்டுட்டு நம்மளுக்காக ஓடியாந்து இருக்கிறார். ಪರಿಸ್ಥಿತಿ ಬಹಳ ಗಂಭೀರವಾಗೈತೆ ಬೋರ್ಲಲ್ಪೇಟೆಲ್ಲ ಒಂದು ಹುಳ ಬಂದು ಇನ್ಫೆಕ್ಟ್ ಆಗಿದ್ದಲ್ಲ. ಒಂದು ನಿಮಿಷ ಸಾಹೇಬ್ರೆ, ಒಂದು ನಿಮಿಷ ನಿಮ್ಮವ್ರು ಬಂದು ಡೈರೆಕ್ಟ್ ಆಗಿ ಬ್ಲೀಚಿಂಗ್ ಪ್ಲೇಸ್ ಸ್ಪ್ರೆಡ್ ಮಾಡಿ ಹೋಗಿದ್ದಾರೆ. ಬಟ್ ದ ಪ್ರಾಬ್ಲಮ್ ಈಸ್ ಗೋಡೆಗಳ ಮೇಲೆ ಮತ್ತೆ ಆ ಕಿಟಕಿಗಳ ಪದರುಗಳಲ್ಲಿ ಎಲ್ಲ ಕಡೆ ಸೇರಿ ಲೈವಲ್ಲಿ ಬೇಕಾದ್ರೆ ತಂದು ತೋರಿಸ್ತೀನಿ. ಈಗ ದಯಮಾಡಿ ನಾನು ಇಟ್ಸ್ ಹಂಬಲ್ ರಿಕ್ವೆಸ್ಟ್, ಇಲ್ಲಿ ಸುಮಾರು ಒಂದು 8 ಜನ ಮಕ್ಕಳು ಆಲ್ರೆಡಿ ದೇ ಆರ್ ಸಮಥಿಂಗ್ ವೆರಿ ಸೀರಿಯಸ್. ಮೈಯೆಲ್ಲ ಅದು ರೆಡ್ ಕಲರ್ ರ್ಯಾಷಸ್ ತುಂಬಿಕೊಂಡು ನೋಡಿ ಎಲ್ಲ ಸೇರ್ಕೊಂಡು ದಯಮಾಡಿ ತಾವು ಬಂದರೆ ಇಲ್ಲಿ ತುಂಬ ಅನುಕೂಲ ಇರುತ್ತೆ ಸರ್. ಯಾಕಂದರೆ ಇದು at least can you send any one of your ಸಾಹೇಬ್ರೆ, ಒಂದು ನಾನು ನಿಮ್ಮನ್ನ ವಾದಿಸ್ತಾ ಇಲ್ಲ. ಇಂಥ ಎಮರ್ಜೆನ್ಸಿಯಲ್ಲಿದ್ದೇನೆ. ಹೂ ಇಸ್ ದ ರೆಸ್ಪಾನ್ಸಿಬಲ್ ಫಾರ್ ದಿಸ್ ಹೆಲ್ತ್ ಡಿಪಾರ್ಟ್ಮೆಂಟ್? ಸ್ವಲ್ಪ ಸರಿ, ನಾನು ಓಕೆ ಸಾಹೇಬ್, ನಮ್ಗೆ ಯಾರಾದರೂ ಹೆಲ್ತ್ ಡಿಪಾರ್ಟ್ಮೆಂಟ್ ನಂಬರ್ ಕಳಿಸಿದ್ರೆ ಅಟ್ಲೀಸ್ಟ್ ಐ ಟ್ರೈ ಟು ಸ್ಪೀಕ್ ಔಟ್ ಆ್ಯಂಡ್ ಸಾರ್ಟ್ ಔಟ್ ದಿಸ್ ಪ್ರಾಬ್ಲಮ್ ಸರ್. ಯಾಕಂದರೆ ತುಂಬ ಪ್ರಾಬ್ಲಮ್ ಐತೆ ಸರ್. ನಾವಿಲ್ಲೇ ಇದ್ದೀರಿ, ಕಳಿಸ್ಕೊಟ್ರೆ ಒಳ್ಳೆಯದು ಸರ್. ಸಣ್ಣ ಮಕ್ಕಳು ಸರ್, ತುಂಬ ಪ್ರಾಬ್ಲಮ್ ಸರ್. ಪ್ಲೀಸ್, ಥ್ಯಾಂಕ್ ಯು. ಹುಡುಗಿಗಳನ್ನ, ಗೂಂಡಾಗಳನ್ನ, ಪುರ್ಕಿಗಳನ್ನ, ಕೆಲ್ಸಕ್ಕೆ ಬಾರ್ದಿರೋರ್ನೆಲ್ಲ ನನ್ನ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಮಾನ್ಯ ರೂಪಕ್ಕ, ನಿಮಗೇನಾದರೂ ಸ್ವಲ್ಪ ಕಿಂಚಿತ್ತೂ ನಿಮಗೆ ಇಲ್ಲಿರ್ತಕ್ಕಂಥ ನಾಗರಿಕರ ಮೇಲೆ ಕಾಳಜಿ ಇತ್ತು ಅಂತಂದರೆ ದಯಮಾಡಿ ನೋಡಿ, ಈ ಹುಳನ ತೋರಿಸ್ತಾ ಇದ್ದೀನಿ. ಈ ಥರದ್ದು ಲಕ್ಷ ಮಿನಿಮಮ್ ಅಂದ್ರೆ ನನ್ನ ಕಣ್ಣಿಗೆ ಇವಾಗವರೆಗೂ 100 ಬಿದ್ದೈತೆ. ಈ ಥರ ಪರಿಸ್ಥಿತಿಯಲ್ಲಿದ್ದು ಈ ಮಕ್ಕಳೆಲ್ಲ ಈ ಥರ ಪ್ರಾಬ್ಲಮ್ ಇತ್ತು ಅಂತಂದರೆ ನೋಡಿ, ರೂಪಕ್ಕ ಅವರೇ ಗಮನ ಇಟ್ಟು ನೋಡಿ. ಓಟ್ ಬಂದಾಗ 1000 ರೂಪಾಯಿ ಕೊಟ್ಬಿಟ್ಟು ಓಟ್ ಹಾಕ್ಸ್ಕೊಳ್ಳೋದಲ್ಲ ಶಾಸಕರ ಕೆಲಸ. ವೋಟ್ ಬಂದಾಗ 1000 ರೂಪಾಯಿ ಕೊಟ್ಬಿಟ್ಟು ಹೆಣ್ಮಕ್ಳಿಗೆ ಲೋನ್ ಕೊಟ್ಬಿಟ್ಟು ಯಾಮರ್ಸೋದಲ್ಲ. ನಿಜವಾಗ್ಲೂ ನಿಮಗೆ ಆ ಮಕ್ಕಳ ಮೇಲೆ ಮಮತೆ, ಪ್ರೀತಿ, ವಿಶ್ವಾಸ ಇತ್ತು ಅಂತಂದ್ರೆ ನೋಡಿ, ಈ ಮಗುಗ್ ನೋಡಿ, ಆ ತಾಯಿ ಇಷ್ಟು ಜನ ಮುಂದೆ ಏನ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ನಾನ್ ಜಾಸ್ತಿ ಮಾತಾಡಿದ್ರೆ ನನ್ನ ಮೇಲೆ ಗೂಂಡಾಗಳು ಬಿಡ್ತೀರಾ, ನಿಮ್ ಹಿಂಬಾಳಕರು ಬಿಡ್ತೀರಾ. ನಿಮಗೇನಾದ್ರು ಸ್ವಲ್ಪನಾದ್ರು ಈ ಕೆಜಾಪ್ ತಾಲೂಕಿನಲ್ಲಿ ಹೇಳ್ತಿರಲ್ಲ, ನಾನೊಂದು ಹೆಣ್ಣು ಮಗು, ಅಭಿವೃದ್ಧಿ ಅಧಿಕಾರರು, ನನ್ನ ಮಕ್ಕಳಿಗೆ ಏನೋ ಕಷ್ಟ ರೀ, 3 ಕೋಟಿ ಇನ್ಫ್ರಾಸ್ಟ್ರಕ್ಚರ್ ಬೇಕಾಗಿಲ್ಲ ರೀ. ಇಲ್ಲಿ ಬಂದು ಖುದ್ದಾಗಿ ನಿಂತು ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ರಿ ಫಸ್ಟು. ನೆನ್ನೆ ನೋಡಿ ನಮ್ಮ ಈಶ್ವರಿ ಮಾಲ್ ಅವ್ರ ದಿನೇಶ್ ಇಂದಪ್ಪ ಅವ್ರ പേര് ದಿನೇಶ್ ಅವರು ಊಟ ಮಾಡಿ ಮನೆಗೆ ಬರ್ಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಹೋಗಿ ಅಲ್ಲಿ ಹೋದ್ರು. ಇಲ್ಲಿ ಆಗಲ್ಲ, ಕೋಲಾರ್ಗೆ ಹೋಗಿ ಅಂದ್ರು. ಕೋಲಾರ್ಗೆ ಹೋಗಿ ಬೆಂಗಳೂರಿಗೆ ಹೋಗಿ ತಿರ್ಕೊಂಡ್ಬಿಟ್ರು. ರೂಪಕ್ಕ, ಈ ಪಾಪದಕ್ಕೆಲ್ಲ, ಈ ಒಂದು ಸಾವುಗಳಿಗೆ ಕಾರಣ ಆಗಿ ನೀನು ಪಾಪ ಕಟ್ಕೊಳ್ತಿದ್ದೆ ರೂಪಕ್ಕ. ಅಧಿಕಾರ ಯಾವತ್ತು ಶಾಶ್ವತ ಅಲ್ಲ, ಅಧಿಕಾರ ಯಾವತ್ತೂ ಉಳಿಯಲ್ಲ. ನಿಮ್ಮ ಹತ್ರ ಕೋಟಿ 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 ಜನರ ದುಡ್ಡಿರ್ಬೋದು, ಆ ದುಡ್ಡೇ ನಿಮ್ಮನ್ನ ಯಾವತ್ತೊಂದು ದಿವಸ ಸುಟ್ಟಾಕ್ಬಿಡುತ್ತೆ ರೂಪಕ್ಕ. ನೋಡಿ ಈ ಹುಳ ನೋಡಿ, ಇಲ್ಲಿ ತೋರಿಸಿ ಸರ್ ಮೀಡಿಯಾ ಅವರೆಲ್ಲ. ಬೇರೆ ಈ ಥರ ಸ್ಪ್ರಿಂಕ್ಲರ್ ಥರ ಮಾಡಿಬಿಟ್ಟು ಹೋಗ್ಬಿಟ್ರೆ ಅದೊಂದು ಸೊಲ್ಯೂಷನ್ ಮಾಡಬೇಕು. ಕೋವಿಡ್ ಟೈಮಲ್ಲಿ ನಿಮ್ಗೆ ಹೇಳ್ಕೊಟ್ಟಿಲ್ವ ಸರ್ಕಾರ? ಅವತ್ತು BJP ಸರ್ಕಾರ ಇತ್ತು. ಕೋವಿಡ್ ಟೈಮಲ್ಲಿ ಒಂದು ಬ್ಯಾಕ್ಟೀರಿಯಾನ ಆಚೆ ಹೋಗಿ ಕಳಿಸ್ಬೇಕಂದ್ರೆ ಏನು ಮಾಡಬೇಕು? ಅಟ್ಲೀಸ್ಟ್ ಒಂದು ದಮ್ ತಗೋಬೇಕು, ಅದನ್ನ ಸಾಲ್ವಬಲ್ ಮಾಡಬೇಕು, ನಂತರ ಸ್ಪ್ರೇ ಮಾಡಬೇಕು. ನೀವೇನು ಇಲ್ದಿರ ಈ ಥರ ಬಿಸಾಕ್ಬಿಟ್ಟು ನಿಮ್ಮನ್ನು ಕೇಳೋರು ಯಾರು ಇಲ್ವಾ? ಇವತ್ತು ಇಷ್ಟು ಜನ ಮಕ್ಕಳಿಗೇನಾದರೂ ಅನ್ಯಾಯ ಆಯಿತು, ಒಬ್ಬರಿಗೆ ಒಂದು ಸಾವು ನೋವು ಉಂಟಾದರೆ ಇದಕ್ಕೆ ನೇರ ಹೊಣೆ ನೀವೇ ಅಂತ ಹೇಳ್ತಾ ಇದ್ದೀನಿ ರೂಪಕ್ಕ. ನೀವೆಲ್ಲೋ ಕುತ್ಕೊಂಡ್ಬಿಟ್ಟು ನಾನು ಅಭಿವೃದ್ಧಿ ಮಾಡ್ತಾ ಇದ್ದೀನಿ ಅಂತ ತಾರ್ ರೋಡ್ ಹಾಕ್ಬಿಟ್ಟೋದಲ್ಲ. ನೀವು ತಾರ್ ರೋಡ್ ಹಾಕ್ರಿ, ಏನು ಬೇಕೋ ಮಾಡ್ಕೊಳ್ರಿ. ಫಸ್ಟು ಆರೋಗ್ಯಕ್ಕೆ ಮೊನ್ನೆ ರೈತರ ಬಗ್ಗೆನೂ ಮಾತಾಡಬೇಕಾದ್ರೆ ನಿಮ್ಮವ್ರು ಹೇಳ್ತಾರೆ ಬಾರು ಹೋಗು ಅಂತಾರೆ. ನಾನು ರೂಪಕ್ಕ ಅನ್ಬಾರ್ದಂತೆ. ರೂಪಕ್ಕ ನಿಮ್ಮನ್ನ ಇನ್ನೇನಂತ ಕೇಳ್ಬೇಕಲ್ಲ, ರೂಪಾ ಅಂತ ನಾನು ಅನ್ನಲ್ಲ ರೂಪಕ್ಕ. ಹಂಗೆ ನಮ್ಮ ತಂದೆ ಹೇಳಿರೋದು ಹೆಣ್ಮಕ್ಳಿಗೆ ರೂಪ ಅಂದರೆ ರೂಪಕ್ಕ ಅಂತ. ನಿಮ್ಮವ್ರು ಹೇಳ್ತಾರೆ ಏನು ರೂಪಕ್ಕ ಅಂತೀಯ, ರೂಪಕ್ಕ ಅಂತೀಯಲ್ಲ, ನೀನು ನನಗೆ ಅಕ್ಕ ಸಮಾನ ಅಂತಾಗ.
ಏ ರೂಪ ಅನ್ನಕ್ಕಾಗತ್ತ? ನಾನು ಅಲ್ಲ ಅಕ್ಕ, ನಾನು ರೂಪ ಅಕ್ಕ ಅಂತಾನೆ ಅನ್ನೋದು. ನಿಮ್ಮವ್ರಿಗೆ ಬುದ್ಧಿ ಹೇಳಿ. ಅಕ್ಕ ಅನ್ನೋದು ತಪ್ಪಾದ್ರೆ ಹೇಳಿ, ನಾನು ಬೇಕಾದ್ರೆ ಕೇಳ್ಬಿಟ್ಟು ಡಿಕ್ಷನರಿ ನೋಡ್ಕೊಳ್ತೀನಿ. ದಯವಿಟ್ಟು ರೂಪಕ್ಕ ನೋಡಿ, ಈ ಮಗುನ್ ನೋಡಿ, ಈ ಮಗುಗೋಸ್ಕರ ಅದು ಆಚೆ ಬನ್ನಿ. AC ಕಾರ್ ಇಳಿದ್ಬಿಟ್ಟು ರೋಡ್ ಬನ್ನಿ ಅಕ್ಕ. AC ಕಾರು ಅಥವಾ ನಿಮ್ಮ ಆಫೀಸ್ ಇಳಿದ್ಬಿಟ್ಟು ರೋಡ್ಗೆ ಬನ್ನಿ. ನಮ್ಮ ಮೀಡಿಯಾ ಬಾಂಧವ್ರಿಗೆ ಗೊತ್ತಿಲ್ಲ ಎಷ್ಟು ಜನ ಪಬ್ಲಿಕ್ ಸರ್ವಿಸ್ ಮಾಡ್ತಾರೆ ಅಂತ. ಕೆಲವರು ಅವ್ರಿಗೆ ಮಾರ್ಕೊಂಡ್ಬಿಟ್ಟಿದ್ದಾರೆ. ಏನಾದರೂ ಮಾತಾಡಿದ್ರೆ ಮೋಹನ್ ಕೃಷ್ಣ ಸಿಕ್ಕಿ ತೋರಿಸ್ರಿ, ನಂದು ಸಿಕ್ಕಿದ್ದು ಆಯಿತು, ನೀವು ತೋರಿಸಿದ್ದು ಆಯಿತು, ಏನು ಸಿಕ್ಕತ್ತೆ ಏನು ಬೇಕಾ ಮಾಡ್ಕೊಳ್ರಿ. ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಜವಾಬ್ದಾರಿ ಇತ್ತಂದರೆ ಯಾರು ಅವ್ರ ಹಿಂದೆ ಸುತ್ತಾಡ್ಕೊಂಡು ಲಕ್ಷಗಳು ತಗೊಳ್ತೀರಲ್ಲ, ಇವಾಗ ಹೋಗಿ ಪ್ರಶ್ನೆ ಮಾಡ್ರಿ. ಮೀಡಿಯಾದ ಮಿತ್ರ ನೋಡಿ, ಹಿಂಗಾಗೆ ಇದಕ್ಕಿಂತ ಇಶ್ಯೂ ಬೇಕೇನ್ರಿ? ಒಬ್ಬ ಶಾಸಕರಾದಂಥವ್ರು ಇದಕ್ಕಿಂತ ಏನಾದರೂ ಬೇರೆ ಬೇಕಾ? ಮಾಡ್ರಿ, ಮಾನವೀಯತೆ ತೋರ್ರಿ. ಮಾಧ್ಯಮ ಅಂತಂದ್ರೆ ಏನ್ರಿ? ನಿಮ್ಮಿಂದನೇ ಜನಗಳಿಗೆ ನ್ಯಾಯ ಸಿಗೋದ್ರಿ. ಯಾರು ದುಡ್ಡು ಕೊಡ್ತಾರೋ ಅವ್ರಿಗೆ ಹಾಕ್ಬಿಡು. ನಾನು ಎಲ್ಲರನ್ನೂ ಹೇಳ್ತಾ ಇಲ್ಲಪ್ಪ, ಯಾರು ಅದಕ್ಕೆ ಸಂಬಂಧಪಟ್ಟರು ಅವ್ರು ಮಾತ್ರ ಹೇಳ್ತಾ ಇದ್ದೀನಿ. ದಯವಿಟ್ಟು ನೋಡಿ, ಇಲ್ಲಿ ನೋಡಿ ಪಾಪ ಆ ಮಗು ಹೆಂಗಿರ್ಬೇಕು ಹೇಳ್ರಿ. ಇದೇ ತಪ್ಪಕ್ಕ, ಯಾರು ತಪ್ಪು ತಿಳಿಸ್ನ? ಆ ಎಲೆಕ್ಷನ್ వచ్చినప్పుడు డబ్బు తీసుకొని ఓటేస్తాం చూడే, ఆ తప్పే ఆ పాపం నాకే బాధ వస్తుందమ్మా. ಸ್ಪ್ರೇ ಮಿಕ್ಸ್ ಮಾಡ್ದೇನಪ್ಪ. ಈ ಹುಳ ರೂಟ್ ಕಾಸ್ ಕಂಡುಹಿಡಿಬೇಕು ನಾವು ಫಸ್ಟ್. ಎಲ್ಲಿಂದ ಹುಳ ಬರ್ತೈತೆ, ಆ ಹುಳಕ್ಕೆ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದನ್ನ ರೂಟ್ ಕಾಸ್ ಕಂಡುಹಿಡಿದು ಆ ಹುಳನ ಅವಾಯ್ಡ್ ಮಾಡಬೇಕು. ಇಲ್ಲಿ ನಮ್ಮ ಜೊತೆ ಸುಮಾರು ನಮ್ಮ ರೈತರೆಲ್ಲ ಬಂದಿದ್ದಾರೆ. ಸೊ ಅವ್ರು ಹೇಳ್ತಿರ್ತಕ್ಕಂಥದ್ದು ನೋಡಿ, ಈ ಗಿಡಗಳಿಂದ ಅದು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು. ಆ ಹಿಂದೆನೂ ಗಲೀಜೈತೆ, ಇಲ್ಲೂ ಗಲೀಜೈತೆ, ಇಲ್ಲಿಂದ ಅದು ಹರಡ್ಕೊಂಡು ಬರ್ತಿರ್ತಕ್ಕಂಥದ್ದು. ಮತ್ತು ಇದು ಡ್ರೈನೇಜ್ ಅಂದರೆ ನೋಡಿ ಫುಲ್ಲು ಬ್ಲಾಕೇಜು. ಈ ಥರ ಪರಿಸ್ಥಿತಿಯಲ್ಲಿ ನಮ್ಮ KGF ನಗರ ಭಾಗದ ಜನಗಳು ನೋಡಿ ಸರ್, ಇಲ್ಲಿ ಸ್ವಲ್ಪ ನೋಡ್ಕೊಳ್ಳಿ ಸರ್. ದಿಸ್ ಈಸ್ ಕಾಲ್ಡ್ KGF, ಕ್ಲೀನ್ KGF. ಐ ಲವ್ KGF ಹೇಳೋದಲ್ಲ ರೂಪಕ್ಕ. ಬಾ ಇಲ್ಲಿ ಬಂದು ನೋಡು, ಐ ಲವ್ KGF ಹೆಂಗೈತೆ ಅಂತ ಬಂದು ನೋಡಕ್ಕ ರೂಪಕ್ಕ. ಎಲ್ಲ ಕಡೆ ಕಲೀಜಿರ್ತದೆ, ನಾನು ಒಪ್ಕೊಳ್ಳಲ್ಲ. ಇದು ಮನೆ ರೂಪಕ್ಕ, ಇದು ಮನೆ ಅದು ಮನೆ. ಮೀಡಿಯಾ ಮಿತ್ರ ತೋರಿಸ್ಬೇಕು, ಮನೆಗಳ ಜೊತೆ ಇರೋಂಥದ್ದು ಇದು. ಇವಾಗ ನೀವು ಹೇಳಿ, ಇಷ್ಟೊಂದು ಗಲೀಜನ್ನ ಇಟ್ಬಿಟ್ಟು ಜನರ ಸಮಸ್ಯೆ ಇಟ್ಬಿಟ್ಟು ಅಲ್ಲಿ ಬೋರ್ಡ್ ಹಾಕ್ಕೊಂಡು ಐ ಲವ್ KGF ಅಂದ್ಬಿಟ್ಟು ಬಿರಿ ನಾನು ತಾರ್ ರೋಡ್ ಹಾಕ್ತೀನಿ ಕಮಿಷನ್ಗೆ ಅಂತ ಹೇಳ್ಬಿಟ್ರೆ ಹೆಂಗೆ ರೂಪಕ್ಕ? ನಿಮ್ಮನ್ನು ನೋಡಿ ನಾನು ಕೈ ಎತ್ತಿ ಬೇಡಬಾರ್ದಂತೆ ನಿಮಗೆ ಯಾವನೋ ಹೇಳ್ತಾನೆ. ಏನು ರೂಪಕ್ಕ ಅಂತೀಯ, ಕೈ ಎತ್ತಿ ಬೇಡ್ತೀಯ ಅಂತೀಯ? ನಾನು ಇನ್ನು ಯಾವ ರೀತಿ ಕೇಳಬೇಕು ಗೊತ್ತಿಲ್ಲ. ನಾನು ನಮ್ಮ ತಂದೆ ತಾಯಿ ಹೇಳ್ಕೊಟ್ರೆ ಸಂಸ್ಕಾರದಲ್ಲಿ ಹೇಳ್ತಿದ್ದೀವಿ. ರೂಪಕ್ಕ ಅವರೇ, ದಯಮಾಡಿ ನೋಡಿ, ನಿಮಗೂ ಇಬ್ಬರು ಹೆಣ್ಮಕ್ಳಿದ್ದಾರೆ, ನಿಮಗೂ ಮಕ್ಕಳಿದ್ದಾರೆ. ಅವ್ರು ನೋಡಿದ್ರೆ ಹೊಟ್ಟೆ ಉರಿತದೆ ರೂಪಕ್ಕ. ಅವ್ರು ಹೇಳೋರು ಕೇಳೋರು ಯಾರಿಲ್ಲ. ನಮ್ಮ KGF ಅಲ್ಲಿ ಹುಟ್ಟಿರ್ತಕ್ಕಂಥದ್ದು ಬಡವ್ರು ರೂಪಕ್ಕ, ಸ್ವಾಭಿಮಾನ ಉಳ್ಳವ್ರು ಅಂತವ್ರು. ಅವ್ರಿಗೆ 500 ರೂಪಾಯಿ ಇತ್ತಂತಂದರೆ ಅವತ್ತು ದಿನ ಕಳೆದು ತುಂಬ ಖುಷಿಯಿಂದ ಕಳಿಸ್ತಾರೆ ಅಕ್ಕ. ಅವ್ರು ಹಾಸ್ಪಿಟ್ಲಿಗೆ ತಾಯಿ ಹೇಳ್ತಾರೆ ಪ್ರತಿದಿನ 1000 ರೂಪಾಯಿ ಖರ್ಚಾಗತ್ತೆ ಅಂತಿದ್ದಾರೆ. ದಯಮಾಡಿ ರೂಪಕ್ಕ, ಇದರಲ್ಲಿ ರಾಜಕೀಯ ಬೇಡ ರೂಪಕ್ಕ. ದಯಮಾಡಿ ಕಳಿಸಿ. ನೋಡಿ, ನಾನು ಮಾತಾಡಿದ್ರೆ ಅಧಿಕಾರಿಗಳು ಅದು ನಮಗೆ ಬರಲ್ಲ ಅಂತ ಈಗ DHOಗೂ ಮಾತಾಡಿದೆ. ಇಲ್ಲ ಅವ್ರಿಗೆ ನಾನು ಯಾರನ್ನ ಕೇಳಿ ಇವಾಗ ಹೋಗಲಿ. ಓಕೆ, ನನಗೆ ಅಧಿಕಾರ ಇಲ್ಲ ಅಂದರೆ ನಾನು ಕೇಳಬಾರ್ದಾ? ನಾನು ಕೇಳಲ್ಲ, ನೀನು ಬಂದು ಮಾಡಕ್ಕ ರೂಪಕ್ಕ. ಮೊದಲಿಗೆ ನಾನು ಮಾನ್ಯ ಶಾಸಕರಾಗಿರ್ಬೋದು, ಯಾವುದೇ ರೀತಿಯಾದಂಥ ಜನಪ್ರತಿನಿಧಿಗಳಿರ್ಬೋದು, ನಾನು ಕೇಳ್ತಕ್ಕಂಥದ್ದು ಇಷ್ಟೇ. ಇಷ್ಟೊಂದು ಗಂಭೀರ ಸಮಸ್ಯೆ ಸಣ್ಣ ಮಕ್ಕಳು ಹಿಂಗೆ ಎಫೆಕ್ಟ್ ಆಗಿದೆ ನೋಡಿ. ನಮ್ಮ CMC ಅವರು ಇಲ್ಲಿ ಬಂದು ಬರೀ ಬ್ಲೀಚಿಂಗ್ ಪೌಡರ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಅದೆಲ್ಲ ಯಾಕೆ ಸಾಯುತ್ತೆ? ಬಹುಶಃ ಜನರ ಆರೋಗ್ಯದ ಮೇಲೆ, ಜನರ ಪ್ರಾಣಕ್ಕೆ ಇವರಿಗೆ ಬೆಲೆ ಇಲ್ಲ ಅಂತ ಕಾಣಿಸ್ತಾ ಐತೆ. ನಮ್ಮ ಯುವ ಮುಖಂಡರಾದಂಥ ನಮ್ಮ ಸಂದಿಲ್ ಸರ್ ಅವ್ರು ಕರೆದ್ರು, ನಮ್ಮ ಒಂದು ವಾರ್ಡಲ್ಲಿ ಬಹಳಷ್ಟು ಸಮಸ್ಯೆ ಆಗೈತೆ, ನಾವು ದಯವಿಟ್ಟು ಕೂಡಲೇ ಬರಬೇಕು ಅಂತಂದ್ರು. ಇಲ್ಲಿ ಬಂದು ನೋಡಿದ್ರೆ, ಇಲ್ಲಿ ನಿಂತ್ಕೊಂಡ್ರೆ ಒಬ್ಬ ಮನುಷ್ಯನಾದ ಅವನಿಗೆ ಆ ಬ್ಲೀಚಿಂಗ್ ಬರೀ ಆ ಸ್ಮೆಲ್ ಬರ್ತಾ ಇತ್ತು ನೋಡಿ. ನಿಮಗೆ ನಿಮ್ಮ ಮಕ್ಕಳಿಗೆ ಈ ತರ ಆಗಿದ್ರೆ ನೀವು ಸುಮ್ಮನೆ ಇರ್ತಾ ಇದ್ರ? ನಿಮ್ಮ ಮಕ್ಕಳಿಗೆ ಸಣ್ಣದಾಗ ಒಂದು ಪ್ರಾಬ್ಲಮ್ ಆಯ್ತು ಅಂದ್ರೆ ಓಡೋಗ್ತೀರಾ, ಕೂಡಲೇ ಅವ್ರ ಕಮಿಷನ್ ನಾನು ಮಾಡ್ತೀನಿ. ಒಂದು ನಿಮಿಷ